ರಾತ್ರಿಯ ಮೌನ ಆವರಿಸಿತು ಮತ್ತು ಆಕಾಶದಲ್ಲಿ ಚಂದ್ರನ ಬೆಳಕು ಹರಡಿತು. ನಿರ್ಜನ ರಸ್ತೆಯ ಬದಿಯಲ್ಲಿ ವಿಜಯ್ ತನ್ನ ಕಾರನ್ನು ನಿಲ್ಲಿಸಿ ಜೂಲಿಯೊಂದಿಗೆ ನಿಂತಿದ್ದ. ಕಾರಿನ ಇಂಜಿನ್ ಇದ್ದಕ್ಕಿದ್ದಂತೆ ಸ್ಥಗಿತಗೊಂಡಿತ್ತು. ಈಗ ಆ ಇಬ್ಬರನ್ನೂ ಹೊರತುಪಡಿಸಿ ಬೇರೆ ಯಾರೂ ಆ ರಸ್ತೆಯಲ್ಲಿ ಇರಲಿಲ್ಲ. ವಿಜಯ್ ಜೂಲಿಯ ಕಡೆ ನೋಡಿದ. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಇತ್ತು. ಅವನು ಸ್ವಲ್ಪ ಮುಜುಗರಕ್ಕೊಳಗಾಗಿದ್ದ, ಆದರೆ ಜೂಲಿಯ ನಗುತ್ತಿರುವ ಮುಖ ಅವನಿಗೆ ಸಮಾಧಾನ ನೀಡುತ್ತಿತ್ತು. ಪರವಾಗಿಲ್ಲ, ಜೂಲಿ ನಗುತ್ತಾ ಹೇಳಿದಳು. ನಾವು ಇಲ್ಲಿ ಒಟ್ಟಿಗೆ ಇದ್ದೇವೆ, ಭಯಪಡಲು ಯಾವುದೇ ಕಾರಣವಿಲ್ಲ. ವಿಜಯ್ ಹಿಂಜರಿಯುತ್ತಾ, ನೀನು ಹೇಳುವುದು ಸರಿ, ಆದರೆ ನಾನು ನಿನ್ನನ್ನು ಈ ಸ್ಥಿತಿಗೆ ತರಲು ಬಯಸಲಿಲ್ಲ ಎಂದನು. ಜೂಲಿ ಅವನ ಮಾತನ್ನು ಅಲ್ಲಗಳೆದು, ಕೆಲವೊಮ್ಮೆ ನಾವು ಅಪರಿಚಿತ ದಾರಿಗಳಲ್ಲಿಯೇ ಅತ್ಯಂತ ಸುಂದರವಾದ ಕ್ಷಣಗಳನ್ನು ಕಾಣುತ್ತೇವೆ ಎಂದಳು. ಚಂದ್ರನ ಬೆಳಕು ಇಬ್ಬರ ಮುಖಗಳ ಮೇಲೆ ಬೀಳುತ್ತಿತ್ತು. ಗಾಳಿಯಲ್ಲಿ ಸ್ವಲ್ಪ ತಂಪಾಗಿತ್ತು. ಅದು ಜೂಲಿಯ ಕೂದಲನ್ನು ನಿಧಾನವಾಗಿ ಹಾರಿಸುತ್ತಿತ್ತು. ವಿಜಯ್ ಒಂದು ಕ್ಷಣ ಅವಳ ಕಣ್ಣುಗಳಲ್ಲಿ ನೋಡಿದ ಮತ್ತು ಈ ಅಪರಿಚಿತ ರಾತ್ರಿಯಲ್ಲಿ, ಈ ಅಪರಿಚಿತ ರಸ್ತೆಯಲ್ಲಿ ಜೂಲಿಯ ಬಳಿ ತಾನು ಹೆಚ್ಚು ಸುರಕ್ಷಿತವಾಗಿರುವುದಾಗಿ ಭಾವಿಸಿದ. ರಸ್ತೆಯ ಎರಡೂ ಬದಿಗಳಲ್ಲಿ ದೂರದವರೆಗೆ ಹರಡಿಕೊಂಡಿದ್ದ ಮಂಜಿನಲ್ಲಿ ಎಲ್ಲವೂ ನಿಧಾನವಾದಂತೆ ಭಾಸವಾಗುತ್ತಿತ್ತು. ಕೇವಲ ವಿಜಯ್ ಮತ್ತು ಜೂಲಿಯ ನಡುವಿನ ಈ ಮೌನ ಮತ್ತು ಆರಾಮದಾಯಕ ಕ್ಷಣ ಅಷ್ಟೇ. ವಿಜಯ್ ಮತ್ತು ಜೂಲಿ ಇಬ್ಬರೂ ಸುಮ್ಮನೆ ಕಾರಿನಲ್ಲಿ ಕುಳಿತರು. ಕಾರಿನ ಒಳಗಿನ ವಾತಾವರಣ ಈಗ ಇನ್ನಷ್ಟು ಖಾಸಗಿಯಾಗಿತ್ತು. ಸಮಯ ತನ್ನ ಹೆಜ್ಜೆಗಳನ್ನು ನಿಧಾನಗೊಳಿಸಿದಂತೆ. ಜೂಲಿ ಕಿಟಕಿಯಿಂದ ಹೊರಗೆ ನೋಡಿದಳು, ಆದರೆ ವಿಜಯ್ನ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು. ಜೂಲಿಯ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು, ಅದು ವಿಜಯ್ನ ಹೃದಯವನ್ನು ಇನ್ನಷ್ಟು ವೇಗವಾಗಿ ಬಡಿಯುವಂತೆ ಮಾಡುತ್ತಿತ್ತು. ವಿಜಯ್ನ ಹೃದಯ ಬಡಿತ ಅವನನ್ನು ಅವಳ ಹತ್ತಿರಕ್ಕೆ ಸೆಳೆಯುವ ಬಯಕೆಯಿಂದ ತುಂಬಿತ್ತು. ಅವನು ಜೂಲಿಯ ಹತ್ತಿರಕ್ಕೆ ಸರಿದನು, ಯಾವುದೋ ಗಾಳಿಯ ತಂಗಾಳಿಯು ಅವನನ್ನು ತನ್ನ ಕಡೆಗೆ ಎಳೆದಂತೆ. ಅವಳ ಮುಖದಲ್ಲಿ ಒಂದು ತಾಜಾತನ ಇತ್ತು. ಅವಳ ಕಣ್ಣುಗಳಲ್ಲಿ ಆ ಆತ್ಮೀಯತೆ ವಿಜಯ್ನ ಹೃದಯದಲ್ಲಿ ಹೊಸ ಭಾವನೆಯನ್ನು ಮೂಡಿಸುತ್ತಿತ್ತು. ಅವನು ಅವಳ ಕಣ್ಣುಗಳಲ್ಲಿ ಕಳೆದು ಹೋದನು. ಇಡೀ ಪ್ರಪಂಚದ ಗದ್ದಲ ನಿಂತು ಹೋದಂತೆ ಮತ್ತು ಕೇವಲ ಅವರಿಬ್ಬರೇ ಉಳಿದಂತೆ. ವಿಜಯ್ ನಿಧಾನವಾಗಿ ಜೂಲಿಯ ಕೈಯನ್ನು ತನ್ನ ಕಡೆಗೆ ಎಳೆದನು ಮತ್ತು ಅವನ ಕಣ್ಣುಗಳಲ್ಲಿ ಒಂದು ಅದೃಶ್ಯ ಪ್ರಶ್ನೆ ಇತ್ತು. ಜೂಲಿಯ ಉಸಿರು ಬಿಗಿಹಿಡಿದುಕೊಂಡಳು. ಅವಳ ಕಣ್ಣುಗಳಲ್ಲಿ ಸಹ ಒಂದು ಸಣ್ಣ ಗೊಂದಲವಿತ್ತು. ಆದರೂ ಅವಳು ವಿಜಯ್ನ ಕಡೆ ನೋಡಿದಳು. ಆ ಕ್ಷಣದಲ್ಲಿ ಅವಳು ಎಲ್ಲಿಯೋ ಕಳೆದುಹೋದಂತೆ. ವಿಜಯ್ನ ಬಯಕೆ ಈಗ ಸಂಪೂರ್ಣವಾಗಿ ಅವಳ ಮೇಲೆ ಮೇಲುಗೈ ಸಾಧಿಸಿತ್ತು. ಅವಳನ್ನು ಪ್ರೀತಿಸಲು ಅವನು ಕಾತರನಾಗಿದ್ದನು. ಇನ್ನೊಂದು ಹೆಜ್ಜೆ ಇಡಲು ಯೋಚಿಸುತ್ತಿದ್ದ ಅಷ್ಟರಲ್ಲಿ ಕಾರಿನ ಹತ್ತಿರ ಜೋರಾದ ಶಬ್ದ ಕೇಳಿಬರಲು ಪ್ರಾರಂಭವಾಯಿತು. ಆ ಶಬ್ದ ದೂರದಿಂದ ಬರುತ್ತಿದ್ದ ಒಂದು ಮೋಟಾರ್ ಸೈಕಲ್ನಿಂದ ಆಗಿತ್ತು. ಅದು ಅವರ ಕಾರಿನ ಬಳಿ ವೇಗವಾಗಿ ಹಾದುಹೋಯಿತು. ಈ ಶಬ್ದವು ಮಿಂಚಿನಂತೆ ಇಬ್ಬರ ನಡುವೆ ಬಂದು ಅಪ್ಪಳಿಸಿತು ಮತ್ತು ಇಬ್ಬರೂ ತಮ್ಮ ಹೆಜ್ಜೆಗಳನ್ನು ನಿಲ್ಲಿಸುವ ಬದಲು ಗಾಳಿಯಲ್ಲಿ ಬೇರೆಯದೇ ವಾತಾವರಣವನ್ನು ಅನುಭವಿಸಿದರು. ಜೂಲಿಯ ಕಣ್ಣುಗಳಲ್ಲಿ ಸ್ವಲ್ಪ ಮಟ್ಟಿನ ಆತಂಕವಿತ್ತು, ಆದರೆ ವಿಜಯ್ ತನ್ನ ಭಾವನೆಗಳನ್ನು ಸ್ವಲ್ಪ ಸಮಯದವರೆಗೆ ನಿಯಂತ್ರಿಸಿಕೊಂಡಿದ್ದನು. ವಿಜಯ್ ಮತ್ತೆ ತನ್ನ ಉಸಿರನ್ನು ಸರಿಪಡಿಸಿಕೊಂಡು ನಿಧಾನವಾಗಿ ಜೂಲಿಯ ಹತ್ತಿರ ಬರಲು ಪ್ರಾರಂಭಿಸಿದನು. ಅವನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು, ಆದರೆ ಈ ಬಾರಿ ಅವನು ತನ್ನನ್ನು ತಾನು ಜೂಲಿಯ ಹತ್ತಿರ ಸಂಪೂರ್ಣವಾಗಿ ಅನುಭವಿಸಿದನು, ಅವಳ ನಗುವಿನ ನಡುವೆ ಮತ್ತು ಆ ಕ್ಷಣದ ಏಕಾಂತದಲ್ಲಿ. ಅವನು ಇನ್ನೊಂದು ಹೆಜ್ಜೆ ಮುಂದಿಟ್ಟಾಗ ಜೂಲಿಯ ಕಣ್ಣುಗಳಲ್ಲಿ ಸ್ವಲ್ಪ ಗೊಂದಲದ ಸೂಚನೆ ಕಾಣಿಸಿತು, ಆದರೆ ವಿಜಯ್ ತನ್ನನ್ನು ಮತ್ತು ತನ್ನ ಭಾವನೆಗಳನ್ನು ತಡೆಯಲು ಸಾಧ್ಯವಾಗದವನಂತೆ ಅವಳ ಕಡೆಗೆ ಹೆಜ್ಜೆ ಹಾಕಿದನು. ಆಗ ಇದ್ದಕ್ಕಿದ್ದಂತೆ ಒಂದು ಬಲವಾದ ಮತ್ತು ವಿಚಿತ್ರವಾದ ಗಾಳಿಯು ಕಾರಿನ ಕಿಟಕಿಯಿಂದ ಒಳಗೆ ನುಗ್ಗಿತು. ಜೂಲಿ ಚಕಿತಳಾಗಿ ಕಿಟಕಿಯ ಕಡೆ ನೋಡಿದಳು, ಆದರೆ ಅಲ್ಲಿ ಏನೂ ಇರಲಿಲ್ಲ, ಕೇವಲ ಗಾಳಿಯ ಸಣ್ಣ ಹೊಡೆತ, ಯಾರೋ ನೆರಳಿನಲ್ಲಿ ಅವಿತುಕೊಂಡು ಅವರ ಸುತ್ತಲಿನ ಪ್ರಪಂಚವನ್ನು ನಿಧಾನವಾಗಿ ಬದಲಾಯಿಸಿದಂತೆ. ವಿಜಯ್ನ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ಏನೋ ಸಂಚಲನವಾಯಿತು, ಅವನಿಗೆ ಏನೋ ಅನುಭವವಾದಂತೆ. ಆದರೆ ಅವನು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಗಾಳಿಯು ಒಂದು ವಿಚಿತ್ರವಾದ ತಂಪನ್ನು ಬಿಟ್ಟು ಹೋಯಿತು, ಅದು ಇಬ್ಬರನ್ನೂ ವಿಚಲಿತಗೊಳಿಸಿತು. ಇದ್ದಕ್ಕಿದ್ದಂತೆ ಕಾರಿನ ಒಳಗೆ ಒಂದು ಸಣ್ಣ ಶಬ್ದವಾಯಿತು. ಜೂಲಿ ತಲೆ ತಿರುಗಿಸಿ ನೋಡಿದಳು ಮತ್ತು ನಂತರ ಅವಳ ಕಣ್ಣುಗಳಲ್ಲಿ ಭಯದ ನೆರಳು ಕಾಣಿಸಿತು. ಅವಳಿಗೆ ಯಾರೋ ಹೆಂಗಸಿನ ಇರುವಿಕೆಯ ಅನುಭವವಾಯಿತು, ಒಂದು ತಂಪಾದ ಅಸ್ಪಷ್ಟ ಉಪಸ್ಥಿತಿ. ವಿಜಯ್ ಸಹ ಒಂದು ಅಜ್ಞಾತ ಭಯವನ್ನು ಅನುಭವಿಸಿದನು. ಅವನ ಸುತ್ತಲೂ ಯಾರೋ ಅವರನ್ನು ನೋಡುತ್ತಿರುವಂತೆ. ಕಾರಿನ ಒಳಗಿನ ಬೆಳಕು ಈಗ ಸ್ವಲ್ಪ ಮಂದವಾಗಿತ್ತು ಮತ್ತು ಮೌನವು ಇನ್ನಷ್ಟು ಆಳವಾಗಿತ್ತು. ಜೂಲಿಯ ಹೃದಯವು ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಮತ್ತು ಅವಳ ಕಣ್ಣುಗಳಲ್ಲಿ ಆತಂಕವಿತ್ತು. ಅವಳು ಹೆದರುತ್ತಾ ಹೊರಗೆ ನೋಡಲು ಪ್ರಾರಂಭಿಸಿದಳು, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನಂತರ ವಿಜಯ್ ಜೂಲಿಯ ಕಡೆ ನೋಡಿದಾಗ ಅವನಿಗೆ ಅವಳು ಅದೇ ರೀತಿ ಅನುಭವಿಸುತ್ತಿರುವಂತೆ ಅನ್ನಿಸಿತು.
ಇಬ್ಬರ ನಡುವೆ ಮೌನ ಆವರಿಸಿತ್ತು ಮತ್ತು ಆ ಮೌನದಲ್ಲಿ ಯಾವುದೋ ಅದೃಶ್ಯ ಶಕ್ತಿಯು ಅವರ ಸುತ್ತಲೂ ಸುತ್ತುತ್ತಿರುವಂತೆ ಭಾಸವಾಯಿತು. ಜೂಲಿ ನಿಧಾನವಾಗಿ ಕೇಳಿದಳು, ನೀನು ಸಹ? ವಿಜಯ್ ಏನನ್ನೂ ಹೇಳಲಿಲ್ಲ, ಕೇವಲ ತನ್ನ ಕಣ್ಣುಗಳಲ್ಲಿ ಭಯ ಮತ್ತು ಗೊಂದಲದ ಭಾವನೆಗಳನ್ನು ತುಂಬಿಕೊಂಡು ಆ ಮಂದವಾದ ನೆರಳುಗಳ ಮೇಲೆ ತನ್ನ ದೃಷ್ಟಿಯನ್ನು ನೆಟ್ಟನು. ಅದು ಈಗ ಇನ್ನಷ್ಟು ಹತ್ತಿರವಾಗುತ್ತಿತ್ತು. ನೆರಳು ಇನ್ನಷ್ಟು ಹತ್ತಿರವಾಗುತ್ತಿದ್ದಂತೆ ಗಾಳಿಯಲ್ಲಿನ ತಂಪು ಇನ್ನಷ್ಟು ಹೆಚ್ಚಾಯಿತು. ವಿಜಯ್ ಮತ್ತು ಜೂಲಿ ಇಬ್ಬರೂ ಒಟ್ಟಿಗೆ ಆಶ್ಚರ್ಯಚಕಿತರಾಗಿ ತಮ್ಮ ಸುತ್ತಲಿನ ವಾತಾವರಣವನ್ನು ನೋಡಲು ಪ್ರಾರಂಭಿಸಿದರು. ಕಾರಿನ ಒಳಾಂಗಣಗಳು ಕತ್ತಲೆಯಲ್ಲಿ ಮುಳುಗಿ ಹೋಗಿದ್ದವು ಮತ್ತು ಹೊರಗಿನ ಸಣ್ಣ ಚಂದ್ರನ ಬೆಳಕು ಸಹ ಈಗ ಮಂದವಾಗಿತ್ತು. ಆ ನೆರಳಿನ ಆಕೃತಿ ಈಗ ಇನ್ನಷ್ಟು ಸ್ಪಷ್ಟವಾಗತೊಡಗಿತು. ಒಬ್ಬ ಸ್ತ್ರೀಯ ರೂಪ. ಅವಳ ಕಣ್ಣುಗಳಲ್ಲಿ ಒಂದು ಆಳವಾದ ದುಃಖ ಮತ್ತು ಕೋಪವಿತ್ತು ಮತ್ತು ಅವಳ ಮುಖವು ಸಂಪೂರ್ಣವಾಗಿ ಬೆಳಚಿಕೊಂಡಿತ್ತು, ಯಾವುದೋ ಸತ್ತ ದೇಹದ ನೆರಳಿನಂತೆ. ಆ ನೆರಳಿನ ಆಕೃತಿಯು ನಿಧಾನವಾಗಿ ಕಾರಿನ ಮುಂಭಾಗದ ಗಾಜನ್ನು ದಾಟಿತು. ಅವಳ ಮುಖವು ಈಗ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇದು ವಿಜಯ್ ತನ್ನ ಜೀವನದಲ್ಲಿ ಅತ್ಯಂತ ಪ್ರಿಯವಾದ ಮುಖ ಎಂದು ಕರೆಯುತ್ತಿದ್ದ ಮುಖವೇ ಆಗಿತ್ತು. ಅವನ ಹೆಂಡತಿ ಸಂಧ್ಯಳ ಮುಖ. ವಿಜಯ್ನ ಹೃದಯ ಬಡಿತ ಹೆಚ್ಚಾಯಿತು ಮತ್ತು ಅವನ ದೇಹದಲ್ಲಿ ನಡುಕ ಹರಿಯಿತು. ಅವನು ಜೂಲಿಯ ಕಡೆಗೆ ತಿರುಗಿ ನೋಡಿದನು, ಆದರೆ ಜೂಲಿ ಸಹ ಈಗ ಸಂಪೂರ್ಣವಾಗಿ ಭಯದ ನೆರಳಿನಲ್ಲಿ ಬಂದಿದ್ದಳು. ಇಬ್ಬರ ಉಸಿರಾಟ ನಿಂತು ಹೋದಂತಿತ್ತು. ಆ ನೆರಳು ತನ್ನ ತಂಪಾದ ಮತ್ತು ರಹಸ್ಯಮಯ ಧ್ವನಿಯಲ್ಲಿ ಹೇಳಿತು, ನೀನು ನನ್ನನ್ನು ಮರೆಯಲು ಸಾಧ್ಯವಿಲ್ಲ ವಿಜಯ್. ನಿನ್ನ ಆ ಮೋಸ, ಆ ವಿಶ್ವಾಸಘಾತ, ನೀನು ಎಂದಿಗೂ ಬಯಸದ ಆ ದಿನ, ಆದರೆ ಅದು ನಿನ್ನನ್ನು ನಿನ್ನೊಳಗೆ ಎಳೆದುಕೊಂಡು ಹೋಯಿತು. ವಿಜಯ್ ನಡುಗುತ್ತಾ ಕೇಳಿದನು, ನೀನು ಯಾರು? ನೆರಳು ನಗುತ್ತಾ ಹೇಳಿತು, ನಿನ್ನ ಸತ್ತ ಹೆಂಡತಿ ಸಂಧ್ಯಾ. ನನ್ನನ್ನು ಕೊಂದವನು ನೀನೇ. ವಿಜಯ್ ಮತ್ತು ಜೂಲಿ ಇಬ್ಬರೂ ಆಶ್ಚರ್ಯಚಕಿತರಾದರು. ಆದರೆ ವಿಜಯ್ ಭಯದಿಂದ ಸತ್ಯವನ್ನು ನಂಬಲು ಸಿದ್ಧನಿರಲಿಲ್ಲ. ಆದರೆ ಸಂಧ್ಯಾ, ನಾನು ನಿನಗೆ ಎಂದಿಗೂ ಹಾನಿ ಮಾಡಲಿಲ್ಲ. ಸಂಧ್ಯಾಳ ನಗು ಈಗ ಒಂದು ಭೂತದ ಕತ್ತರಿಸಿದ ನಗುವಾಗಿ ಬದಲಾಯಿತು ಮತ್ತು ಅವಳು ನಿಧಾನವಾಗಿ ಕಾರಿನ ಮುಂದೆ ಬಂದು ನಿಂತಳು. ನಿನಗೆ ಗೊತ್ತಿಲ್ಲ ವಿಜಯ್, ನಿನ್ನ ಒಂದು ತಪ್ಪಿನಿಂದ ಏನಾಗುತ್ತದೆ ಎಂದು. ನೀನು ನನ್ನನ್ನು ಕೊಂದ ನಂತರ ನಿನ್ನ ದುಷ್ಕೃತ್ಯಗಳನ್ನು ಮುಚ್ಚಿಹಾಕಿದೆ, ಆದರೆ ನಿನ್ನ ಹೃದಯದ ಮಾರಕ ಸತ್ಯವನ್ನು ಎಂದಿಗೂ ಮರೆಮಾಚಲು ಸಾಧ್ಯವಿಲ್ಲ. ವಿಜಯನ ಮುಖದ ಮೇಲೆ ಬೆವರಿನ ಹನಿಗಳು ಕಾಣಿಸಿಕೊಂಡವು. ಅವನ ಕರುಳುಗಳು ತಿರುಗಾಡಲು ಪ್ರಾರಂಭಿಸಿದವು. ಅವನು ಸಂಧ್ಯಳನ್ನು ನೋಡುತ್ತಾ ಕಷ್ಟದಿಂದ ಹೇಳಿದನು, ಏಕೆ? ನಾನು ನಿನ್ನನ್ನು ಏಕೆ ಕೊಂದೆ? ಸಂಧ್ಯಾಳ ಕಣ್ಣುಗಳಲ್ಲಿ ಆಳವಾದ ದ್ವೇಷ ಮತ್ತು ನೋವಿತ್ತು ಮತ್ತು ಅವಳ ಧ್ವನಿಯಲ್ಲಿ ಈಗ ಒಂದು ಭಾರವಾದ ನೋವಿತ್ತು. ನಿನಗೆ ನೆನಪಿದೆಯೇ ಆ ದಿನ? ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತೀಯಾ ಎಂದು ಹೇಳಿದ್ದೆ ಮತ್ತು ನಂತರ ಅದೇ ಪ್ರೀತಿಯಲ್ಲಿ ಮೋಸ ಮಾಡಿದೆ. ನಾನು ನಿನ್ನನ್ನು ಈ ಜೂಲಿಯೊಂದಿಗೆ ನೋಡಿದೆ ವಿಜಯ್. ನೀನು ನನ್ನ ಮತ್ತು ಜೂಲಿಯ ವಿಷಯವನ್ನು ಯಾರಿಗೂ ಹೇಳಬಾರದೆಂಬ ಕಾರಣಕ್ಕೆ ನನ್ನ ಪ್ರಾಣ ತೆಗೆದೆ. ನೀನು ನನ್ನನ್ನು ಕ್ಷಮೆ ಕೇಳುತ್ತಾ ಕಾರಿನಲ್ಲಿ ಕೂರಿಸಿಕೊಂಡು ಒಂದು ನಿರ್ಜನವಾದ ಕಾಡಿಗೆ ಕರೆದುಕೊಂಡು ಹೋಗಿ ನನ್ನ ಪ್ರಾಣವನ್ನು ತೆಗೆದೆ ಮತ್ತು ಎಲ್ಲಾ ಸಾಕ್ಷ್ಯಗಳನ್ನು ನಾಶ ಮಾಡಿದೆ. ನಂತರ ನನ್ನ ಸಂಬಂಧ ಬೇರೆಯವರ ಜೊತೆ ಇದೆ ಎಂದು ಎಲ್ಲರಿಗೂ ಹೇಳಿದೆ. ನಂತರ ಪೊಲೀಸರಿಗೆ ನನ್ನ ದೇಹ ಸಿಕ್ಕಾಗ ಅವಳ ಪ್ರಿಯಕರನೇ ಇವೆಲ್ಲವನ್ನೂ ಮಾಡಿರಬೇಕೆಂದು ಹೇಳಿದೆ. ವಿಜಯ್ಗೆ ದಿಗ್ಭ್ರಮೆ ಆಯಿತು. ಸಂಧ್ಯಾರ ಮಾತುಗಳು ಅವನನ್ನು ನಿಧಾನವಾಗಿ ಸೀಳುವಂತೆ ಅನುಭವವಾಗತೊಡಗಿತು. ಸಂಧ್ಯಾರ ಧ್ವನಿಯಲ್ಲಿ ಈಗ ಕೋಪವಿತ್ತು. ವಿಜಯ್, ನೀನು ನನ್ನ ದೇಹವನ್ನು ಮಾತ್ರ ಕೊಂದೆ, ಆದರೆ ನಿನಗೆ ಗೊತ್ತಾ, ನೀನು ನನಗೆ ನೀಡಿದ ನೋವನ್ನು ನಾನು ಪ್ರತಿದಿನ ಅನುಭವಿಸಿದ್ದೇನೆ ಮತ್ತು ಈಗ ನೀವಿಬ್ಬರೂ ನನಗೆ ನೀಡಿದ ನೋವನ್ನು ಅನುಭವಿಸುವಿರಿ. ಅವಳ ಮಸುಕಾದ ಆಕೃತಿ ಇದ್ದಕ್ಕಿದ್ದಂತೆ ಕಾರಿನ ಸುತ್ತಲೂ ಒಂದು ವೃತ್ತವನ್ನು ರಚಿಸಿತು, ಆ ಇಬ್ಬರನ್ನೂ ತನ್ನ ಹಿಡಿತದಲ್ಲಿ ಸಿಲುಕಿಸಲು ಸಿದ್ಧವಾಗಿದ್ದಂತೆ. ವಿಜಯ್ ಮತ್ತು ಜೂಲಿಯ ಕಣ್ಣುಗಳಲ್ಲಿ ಭಯ ಮತ್ತು ದಿಗಿಲು ಆವರಿಸಿಕೊಂಡವು. ಅವರು ಎಷ್ಟೇ ಪ್ರಯತ್ನಿಸಿದರೂ ಕಾರಿನಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಯಾರೋ ಅದೃಶ್ಯ ಶಕ್ತಿಯು ಅವರನ್ನು ಸಂಪೂರ್ಣವಾಗಿ ಬಂಧಿಸಿದಂತಿತ್ತು. ವಿಜಯ್ನ ಕಣ್ಣುಗಳಲ್ಲಿ ಈಗ ಒಂದೇ ಆಲೋಚನೆ ಓಡಿಹೋಗುವುದು. ಅವನು ಗಾಬರಿಯಾಗಿದ್ದನು. ಅವನ ಉಸಿರಾಟವು ವೇಗವಾಗುತ್ತಿತ್ತು ಮತ್ತು ಅವನ ಹೃದಯ ಬಡಿತ ಗಂಟಲವರೆಗೆ ಅನುಭವವಾಗುತ್ತಿತ್ತು. ಸಂಧ್ಯಾರ ನೆರಳು ಈಗ ಮತ್ತಷ್ಟು ಹತ್ತಿರವಾಗಿತ್ತು. ಅವಳ ತಣ್ಣನೆಯ ಕಣ್ಣುಗಳಲ್ಲಿ ದ್ವೇಷ ಮತ್ತು ನೋವು ತುಂಬಿದ್ದವು. ವಿಜಯ್ ಆತುರದಿಂದ ಕಾರಿನ ಕೀಲಿಯನ್ನು ತಿರುಗಿಸಿದ. ಆದರೆ ಎಂಜಿನ್ ಒಂದೇ ಒಂದು ಬಾರಿ ಸ್ಟಾರ್ಟ್ ಆಗಲಿಲ್ಲ. ಅವನ ಆತಂಕ ಹೆಚ್ಚಾಯಿತು. ಪ್ರತಿ ಬಾರಿ ಕೀಲಿಯನ್ನು ತಿರುಗಿಸಿದಾಗಲೂ ಅದೇ ಮೌನ ಮತ್ತು ನಿರಾಶಾದಾಯಕ ಧ್ವನಿ ಕೇಳಿಸುತ್ತಿತ್ತು. ಅವನು ತಕ್ಷಣವೇ ಮತ್ತೆ ಕೀಲಿಯನ್ನು ತಿರುಗಿಸಿದ. ಆದರೆ ಕಾರು ಮಾತ್ರ ಚಲಿಸಲೇ ಇಲ್ಲ. ಜೂಲಿ ಭಯದಿಂದ ಅವನ ಕಡೆ ನೋಡಿದಳು. ಏನಿದು ವಿಜಯ್? ವಿಜಯ್ನ ಮುಖ ಭಯದಿಂದ ಬಿಳಚಿಕೊಂಡಿತ್ತು.
ಅವನು ಆತಂಕದಿಂದ ಮತ್ತೆ ಮತ್ತೆ ಕೀಲಿಯನ್ನು ತಿರುಗಿಸುತ್ತಿದ್ದ, ಆದರೆ ಕಾರಿನಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಸಂಧ್ಯಾಳ ನೆರಳು ಈಗ ಕಾರಿನ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸಿತು. ಅವಳ ಉಪಸ್ಥಿತಿಯು ಮತ್ತಷ್ಟು ಅಪಾಯಕಾರಿಯಾಗಿ ಅನುಭವವಾಗುತ್ತಿತ್ತು. ಅವಳ ನಗು ಈಗ ಒಂದು ಭೂತದ ಮತ್ತು ಭಯಾನಕ ನಗುವಾಗಿ ಬದಲಾಯಿತು. ಅದು ತಣ್ಣನೆಯ ಗಾಳಿಯೊಂದಿಗೆ ಬೆರೆತು ಇಬ್ಬರ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ನೀವಿಬ್ಬರೂ ಬಚಾವಾಗಬಹುದು ಎಂದುಕೊಂಡಿದ್ದೀರಾ? ಸಂಧ್ಯಾಳ ಧ್ವನಿಯು ಕಾರಿನ ಒಳಗಿನ ವಾತಾವರಣವನ್ನು ಮತ್ತಷ್ಟು ಭಾರವಾಗಿಸಿತು. ನೀವು ಮಾಡಿದ ತಪ್ಪಿಗೆ ಈಗ ನೀವು ಶಿಕ್ಷೆ ಅನುಭವಿಸಲೇಬೇಕು ವಿಜಯ್. ಆಗ ಇದ್ದಕ್ಕಿದ್ದಂತೆ ಕಾರಿನಲ್ಲಿ ಒಂದು ಸಣ್ಣ ಶಬ್ದ ಕೇಳಿಸಿತು. ವಿಜಯ್ ಬೆಚ್ಚಿಬಿದ್ದು ಕೀಲಿಯನ್ನು ತಿರುಗಿಸಿದ ಮತ್ತು ಈ ಬಾರಿ ಕಾರು ಸ್ಟಾರ್ಟ್ ಆಯಿತು. ಎಂಜಿನ್ನಿನ ಗರ್ಜಿಸುವ ಧ್ವನಿ ಯಾವುದೋ ಭಯಾನಕ ಶಕ್ತಿಯಿಂದ ಬರುತ್ತಿರುವಂತಿತ್ತು ಮತ್ತು ವಿಜಯ್ ನಿಟ್ಟುಸಿರು ಬಿಟ್ಟನು. ಆದರೆ ಆ ಸಮಾಧಾನ ಬಹಳ ಬೇಗನೆ ಮುಗಿಯಿತು. ಕಾರಿನ ಎಂಜಿನ್ ಇದ್ದಕ್ಕಿದ್ದಂತೆ ನಿಯಂತ್ರಣ ತಪ್ಪಿತು. ವಿಜಯ್ ಗಾಬರಿಯಿಂದ ಸ್ಟೀರಿಂಗ್ ವೀಲ್ ಅನ್ನು ಹಿಡಿದ. ಆದರೆ ಕಾರು ತಾನಾಗಿಯೇ ಒಂದು ಅಪರಿಚಿತ ದಾರಿಯಲ್ಲಿ ಓಡಲು ಪ್ರಾರಂಭಿಸಿತು. ಬೇಡ, ಬೇಡ, ವಿಜಯ್ ಕಿರುಚಿದ. ಆದರೆ ಕಾರಿನ ವೇಗ ನಿರಂತರವಾಗಿ ಹೆಚ್ಚಾಗುತ್ತಿತ್ತು, ಅದು ಯಾವುದೋ ಅದೃಶ್ಯ ಶಕ್ತಿಯಿಂದ ನಿಯಂತ್ರಿಸಲ್ಪಡುತ್ತಿದ್ದಂತೆ. ಜೂಲಿ ಕೂಡ ಭಯದಿಂದ ಕಿರುಚಿದಳು, ಆದರೆ ವಿಜಯ್ ಈಗ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಕಾರು ನಿಯಂತ್ರಣ ತಪ್ಪಿ ವೇಗವಾಗಿ ರಸ್ತೆಯ ಹೊರಗೆ ತಿರುವು ಪಡೆಯಿತು ಮತ್ತು ನಂತರ ಒಂದು ಕಣಿವೆಯ ಅಂಚಿನಿಂದ ಬೀಳಲು ಪ್ರಾರಂಭಿಸಿತು. ವಿಜಯ್ನ ಕಣ್ಣುಗಳಲ್ಲಿ ಒಂದೇ ಒಂದು ಕೊನೆಯ ಆಸೆ ಇತ್ತು, ಬಚಾವಾಗಲು ಪ್ರಯತ್ನಿಸುವುದು. ಆದರೆ ಕಾರಿನ ವೇಗವು ತುಂಬಾ ಹೆಚ್ಚಾಗಿತ್ತು. ಆ ಆಘಾತವು ಎಷ್ಟು ಬಲವಾಗಿತ್ತೆಂದರೆ ಇಬ್ಬರ ದೇಹಗಳು ಗಾಳಿಯಲ್ಲಿ ತೇಲಿದವು. ಕಾರು ಕೆಳಗೆ ಕಣಿವೆಗೆ ಬೀಳುತ್ತಾ ಹೋಯಿತು ಮತ್ತು ಪ್ರತಿಕ್ಷಣ ವಿಜಯ್ ಮತ್ತು ಜೂಲಿಯ ಕಣ್ಣುಗಳಲ್ಲಿ ಒಂದೇ ಆಲೋಚನೆ ಇತ್ತು. ಇದು ಅವರ ಕೊನೆಯ ಪ್ರಯಾಣವೇ? ಆಗ ಕಣಿವೆಯ ಅಂಚಿನಿಂದ ಒಂದು ತೀವ್ರವಾದ ನಗು ಮೂಡಿತು, ಸಂಧ್ಯಾಳ ನಗು. ಅವಳ ಉಪಸ್ಥಿತಿ ಈಗ ಸಂಪೂರ್ಣವಾಗಿ ಬಲಗೊಂಡಿತ್ತು. ಅವಳು ನಗುತ್ತಾ ವಿಜಯ್ ಮತ್ತು ಜೂಲಿಯನ್ನು ತನ್ನೊಂದಿಗೆ ಎಳೆದುಕೊಂಡು ಹೋಗಲು ಸಿದ್ಧವಾಗಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಅದೇ ನೋವು, ಅದೇ ಕೋಪ ಇತ್ತು ಮತ್ತು ವಿಜಯ್ನ ಆತ್ಮಕ್ಕೆ ಈಗ ತಿಳಿದಿತ್ತು, ಅವನು ಅವಳಿಂದ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು. ಸಂಧ್ಯಾರ ಮುಖವು ಈಗ ಸಂಪೂರ್ಣವಾಗಿ ವಿನಾಶಕಾರಿಯಾಗಿತ್ತು. ಈ ಕ್ಷಣವನ್ನು ನೋಡಿದ ನಂತರ ಅವಳು ತೃಪ್ತಿ ಹೊಂದಿದ್ದಂತೆ. ನನ್ನ ಬಳಿ ಬೇರೆ ದಾರಿಯೇ ಇರಲಿಲ್ಲ. ವಿಜಯ್ ಸಂಧ್ಯಾಳನ್ನು ನಿಧಾನವಾಗಿ ಕರೆದ. ಅವನ ಧ್ವನಿ ಗಾಳಿಯಲ್ಲಿ ಬೆರೆತು ಒಂದು ಪ್ರತಿಧ್ವನಿಯಾಯಿತು. ಈಗ ನೀವು ನನ್ನ ಪ್ರಪಂಚದ ಭಾಗವಾಗಿದ್ದೀರಿ. ಮತ್ತು ನಂತರ ಸಂಧ್ಯಾಳ ನಗು ಆಳ ಮತ್ತು ಭಯಾನಕವಾಯಿತು. ಅವಳು ವಿಜಯ್ ಮತ್ತು ಜೂಲಿಯ ಕೊನೆಯ ಕ್ಷಣಗಳಲ್ಲಿ ಅವರನ್ನು ಶಾಶ್ವತವಾಗಿ ತನ್ನವರನ್ನಾಗಿಸಿಕೊಳ್ಳುತ್ತಿದ್ದಂತೆ. ಇತ್ತ ಸಂಧ್ಯಾಳ ಕೇಸನ್ನು ತನಿಖೆ ಮಾಡುತ್ತಿದ್ದ ಇನ್ಸ್ಪೆಕ್ಟರ್ ಕದಂ ವಿಜಯ್ನ ವಿರುದ್ಧ ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅವನನ್ನು ಬಂಧಿಸಲು ಅವನ ಮನೆಗೆ ಹೋದಾಗ ಅವನು ರಾತ್ರಿ ಮನೆಗೆ ಹಿಂತಿರುಗಿಲ್ಲ ಎಂದು ತಿಳಿಯಿತು. ನಂತರ ಅವನ ಹುಡುಕಾಟ ಪ್ರಾರಂಭವಾಯಿತು ಮತ್ತು ಎಲ್ಲರೂ ಬೆಚ್ಚಿಬಿದ್ದರು, ಏಕೆಂದರೆ ಅವನು ಮಾಡಿದ ತಪ್ಪಿಗೆ ಅವನಿಗೆ ಈಗಾಗಲೇ ಶಿಕ್ಷೆಯಾಗಿತ್ತು. ಸಂಧ್ಯಾ ದೂರದಲ್ಲಿ ನಿಂತು ನಗುತ್ತಾ ಗಾಳಿಯಲ್ಲಿ ಲೀನವಾಗುತ್ತಾ ಹೋದಳು. ಸ್ನೇಹಿತರೇ, ಇದು ಕೇವಲ ಮನರಂಜನೆಗಾಗಿ ಬರೆದ ಒಂದು ಕಾಲ್ಪನಿಕ ಕತೆ. ಈ ಕಥೆಯ ಉದ್ದೇಶ ಯಾವುದೇ ರೀತಿಯ ಮೂಢನಂಬಿಕೆಗಳನ್ನು ಹರಡುವುದಲ್ಲ. ಸ್ನೇಹಿತರೇ, ಕತೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.